ಗುಂಪಿನಲ್ಲಿರಲು ಇಷ್ಟಪಡುತ್ತವೆ ಮತ್ತು ಮನುಷ್ಯರ ಸುತ್ತ ವಾಸಿಸಲು ಬಯಸುತ್ತವೆ. ಇನ್ನು ಇವುಗಳ ಸೈಜ್ ನೋಡುವುದಾದರೆ 15 ಸೆಂಟಿಮೀಟರ್ ಉದ್ದ ಮತ್ತು 40 ರಿಂದ 50 ಗ್ರಾಂ ತೂಕ ಹೊಂದಿರುತ್ತವೆ. ದವಸ ಧಾನ್ಯಗಳನ್ನ ಮತ್ತು ಸಣ್ಣ ಪುಟ್ಟ ಕೀಟಗಳನ್ನ ತಿನ್ನುತ್ತವೆ. ಹೊಲಗಳಲ್ಲಿ ಕೀಟಗಳನ್ನು ತಿಂದು ಬೆಳೆಯನ್ನು ಕಾಪಾಡುವಲ್ಲಿ ಗುಬ್ಬಚ್ಚಿಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಗುಬ್ಬಚ್ಚಿಗಳಲ್ಲಿ ಗಂಡು ಗುಬ್ಬಚ್ಚಿಗಳೇ ಗೂಡನ್ನು ಕಟ್ಟುತ್ತವೆ. ಅದನ್ನು ನೋಡಿ ಹೆಣ್ಣು ಗುಬ್ಬಚ್ಚಿಗಳು ಆಕರ್ಷಣೆಗೊಂಡು ಆ ಗೂಡಿಗೆ ಬಂದು ಮೊಟ್ಟೆ ಇಡುತ್ತವೆ. ಮೊಟ್ಟೆ ಇಟ್ಟ 15 ದಿನಗಳ ನಂತರ ಮೊಟ್ಟೆಯಿಂದ ಮರಿಯು ಹೊರಬರುತ್ತದೆ. ವರ್ಷಕ್ಕೆ 3-4 ಬಾರಿ ಮೊಟ್ಟೆ ಇಡುತ್ತವೆ. ಇಡೀ ವಿಶ್ವದಲ್ಲಿ ಗುಬ್ಬಚ್ಚಿಗಳ 43 ಪ್ರಜಾತಿಗಳಿವೆ. ಗುಬ್ಬಚ್ಚಿಗಳು ಗಂಟೆಗೆ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲವು. ಇನ್ನು ಇವು ಯಾಕೆ ಕಣ್ಮರೆಯಾಗುತ್ತಿವೆ ಎಂದು ನೋಡೋಣ. ಗುಬ್ಬಚ್ಚಿಗಳು ಅಳಿವಿನಂಚಿಗೆ ಸರಿಯಲು ಮುಖ್ಯ ಕಾರಣವೆಂದರೆ ನಗರೀಕರಣ. ಹೌದು, ಕಾಂಕ್ರೀಟ್ ಕಾಡಿನಲ್ಲಿ ಗುಬ್ಬಚ್ಚಿಗಳಿಗೆ ಗೂಡು ಕಟ್ಟಲು ಜಾಗವೇ ಇಲ್ಲದಂತಾಗಿದೆ. ವಾಯು ಮಾಲಿನ್ಯದಿಂದ ಗುಬ್ಬಚ್ಚಿಗಳ ಉಸಿರು ಗಟ್ಟುತ್ತಿದೆ ಮತ್ತು ಗುಬ್ಬಚ್ಚಿಗಳು ಗುಂಪಿನಲ್ಲಿರಲು ಇಷ್ಟಪಡುತ್ತವೆ ಮತ್ತು ಮನುಷ್ಯರ ಸುತ್ತ ವಾಸಿಸಲು ಬಯಸುತ್ತವೆ. ಗುಬ್ಬಚ್ಚಿಗಳು ಯಾವುದರಲ್ಲಿ ತಮ್ಮ ಗೂಡನ್ನ ನಿರ್ಮಿಸಿಕೊಳ್ಳುತ್ತವೆ ಅಂತ ನೋಡಿದಾಗ ವಿಜ್ಞಾನಿಗಳು ಅಚ್ಚರಿಯ ವಿಷಯವೊಂದನ್ನ ಹೇಳಿದ್ದಾರೆ. ಗುಬ್ಬಚ್ಚಿಗಳು ತಮ್ಮ ಗೂಡನ್ನ ಬೀಡಿ ಸಿಗರೇಟಿನ ತುಣುಕುಗಳನ್ನ ತಂದು ಸಂಗ್ರಹಿಸಿ ಅವುಗಳಲ್ಲಿ ತಮ್ಮ ಗೂಡನ್ನ ನಿರ್ಮಿಸಿಕೊಳ್ಳುತ್ತವೆ. ಗುಬ್ಬಚ್ಚಿಗಳು ತಮ್ಮ ಗೂಡನ್ನ ಕಟ್ಟಿಕೊಳ್ಳುವಾಗ ಸಿಗರೇಟ್ನಲ್ಲಿರುವ ಪ್ಯಾರಾಸೈಟ್ ಎಂಬ ವಸ್ತುವನ್ನ ಬಳಸಿ ಗೂಡನ್ನ ನಿರ್ಮಿಸುತ್ತೆ. ಬೀಡಿ ಸಿಗರೇಟ್ನಲ್ಲಿರುವ ತಂಬಾಕಿನಲ್ಲಿ ನಿಕೋಟಿನ್ ಎಂಬ ರಾಸಾಯನಿಕವಿದ್ದು ಇದು ಕೀಟ ಮತ್ತು ನುಸಿ ನಾಶಕವಾಗಿದೆ. ತನ್ನ ಮತ್ತು ಮರಿಗಳನ್ನ ಇವುಗಳಿಂದ ದೂರವಿಡಲು ಇದು ಸಹಕರಿಸುತ್ತೆ. ಹಾಗಾಗಿ ತಮ್ಮ ಗೂಡನ್ನ ನಿರ್ಮಿಸುವಾಗ ಬೀಡಿ ಅಥವಾ ಸಿಗರೇಟ್ನಿಂದ ನಿರ್ಮಾಣ ಮಾಡುತ್ತೆ ಈ ಗುಬ್ಬಚ್ಚಿಗಳು. ಗುಬ್ಬಚ್ಚಿಗಳು ಯಾವುದರಲ್ಲಿ ತಮ್ಮ ಗೂಡನ್ನ